ಓಂ ಶಾಂತಿ. ದಿನಾಂಕ 25/9/2024. ಪ್ರಾತಃ ಮುರಳಿ ಬಾಬ್ದಾದ ಮಧುಬನ. ಮಧುರ ಮಕ್ಕಳೇ, ಅಪರಿಮಿತದ ವಿದ್ಯಾರ್ಥಿ ವೇತನವನ್ನು ತೆಗೆದುಕೊಳ್ಳಬೇಕೆಂದರೆ ಒಬ್ಬ ತಂದೆಯ ಹೊರತು ಮತ್ಯಾರದ್ದೇ ನೆನಪು ಬರದಿರಲಿ ಎಂಬ ಅಭ್ಯಾಸ ಮಾಡಿ. ಪ್ರಶ್ನೆ: ತಂದೆಯ ಮಗು ಆದ ನಂತರವೂ ಒಂದು ವೇಳೆ ಖುಷಿ ಇರುವುದಿಲ್ಲವೆಂದರೆ ಅದಕ್ಕೆ ಕಾರಣವೇನು? ಉತ್ತರ: ಬುದ್ಧಿಯಲ್ಲಿ ಪೂರ್ಣ ಜ್ಞಾನ ಇರುವುದಿಲ್ಲ. 2. ತಂದೆಯನ್ನು ಯಥಾರ್ಥ ರೀತಿಯಿಂದ ನೆನಪು ಮಾಡುವುದಿಲ್ಲ. ನೆನಪು ಮಾಡದೇ ಇರುವ ಕಾರಣ ಮಾಯೆ ಮೋಸ ಮಾಡುತ್ತದೆ. ಆದ್ದರಿಂದ ಖುಷಿ ಇರುವುದಿಲ್ಲ. ನೀವು ಮಕ್ಕಳ ಬುದ್ಧಿಯಲ್ಲಿ ನಶೆ ಇರಲಿ. ತಂದೆ ನಮ್ಮನ್ನು ವಿಶ್ವದ ಮಾಲೀಕ ಮಾಡುತ್ತಾರೆ ಅಂದ ಮೇಲೆ ಸದಾ ಉಲ್ಲಾಸ ಹಾಗೂ ಖುಷಿ ಇರಲಿ. ತಂದೆಯ ಯಾವ ಆಸ್ತಿ ಇದೆ? ಪವಿತ್ರತೆ, ಸುಖ ಹಾಗೂ ಶಾಂತಿ. ಇದರಲ್ಲಿ ಫುಲ್ ಆಗಿ ಆಗ ಖುಷಿ ಇರುತ್ತದೆ. ಧಾರಣೆಗಾಗಿ ಮುಖ್ಯ ಸಾರ: ಹೇಗೆ ಶಿವಬಾಬಾನದ್ದು ಯಾವುದೇ ಆಡಂಬರ ಇಲ್ಲ, ಸೇವಕನಾಗಿ ಮಕ್ಕಳಿಗೆ ಓದಿಸಲು ಬರುತ್ತಾರೆ, ಅದೇ ರೀತಿ ತಂದೆ ಸಮಾನ ಅಥಾರಿಟಿ ಆಗಿರುತ್ತಲೂ ನಿರಹಂಕಾರಿಯಾಗಿರಬೇಕು. ಪಾವನರಾಗಿ ಪಾವನ ಮಾಡುವ ಸೇವೆ ಮಾಡಬೇಕು. 2. ವಿನಾಶಕಾಲದ ಸಮಯ ಈಶ್ವರಿಯ ಲಾಟರಿಯನ್ನು ತೆಗೆದುಕೊಳ್ಳಲು ಪ್ರೀತಿ ಬುದ್ಧಿಯಾಗಿ ನೆನಪಿನಲ್ಲಿರುವ ಹಾಗೂ ದೈವಿ ಗುಣವನ್ನು ಧಾರಣೆ ಮಾಡಿಕೊಳ್ಳುವ ರೇಸ್ ಮಾಡಬೇಕು. ವರದಾನ: ಶುದ್ಧ ಸಂಕಲ್ಪಗಳ ಮುತ್ತಿಗೆಯ ಮೂಲಕ ಸುರಕ್ಷತೆಯ ಅನುಭವ ಮಾಡುವ ಹಾಗೂ ಮಾಡಿಸುವಂತಹ ಶಕ್ತಿಶಾಲಿ ಆತ್ಮ ಆಗಿರಿ. ಶಕ್ತಿಶಾಲಿ ಆತ್ಮ ಯಾರೆಂದರೆ ದೃಢತೆಯ ಶಕ್ತಿಯ ಮೂಲಕ ಕ್ಷಣಕ್ಕಿಂತಲೂ ಕಡಿಮೆ ಸಮಯದಲ್ಲಿ ವ್ಯರ್ಥವನ್ನು ಸಮಾಪ್ತಿ ಮಾಡಿಬಿಡುತ್ತಾರೆ. ಶುದ್ಧ ಸಂಕಲ್ಪದ ಶಕ್ತಿಯನ್ನು ಗುರುತಿಸಿ. ಒಂದು ಶುದ್ಧ ಹಾಗೂ ಶಕ್ತಿಶಾಲಿ ಸಂಕಲ್ಪ ಬಹಳ ಚಮತ್ಕಾರ ಮಾಡಲು ಸಾಧ್ಯವಿದೆ. ಕೇವಲ ಏನಾದರೊಂದು ದೃಢ ಸಂಕಲ್ಪ ಮಾಡಿ, ಆಗ ದೃಢತೆ ಸಫಲತೆಯನ್ನು ಕೊಡಿಸುತ್ತದೆ. ಎಲ್ಲರನ್ನೂ ಶುದ್ಧ ಸಂಕಲ್ಪಗಳ ಬಂಧನದ ಮುತ್ತಿಗೆಯಲ್ಲಿ ಯಾವ ರೀತಿ ಬಂಧಿಸಬೇಕೆಂದರೆ, ಅಲ್ಪ ಸ್ವಲ್ಪ ನಿಶ್ಶಕ್ತ ಆಗಿದ್ದರೂ ಅವರಿಗೆ ಈ ಮುತ್ತಿಗೆ ಒಂದು ಛತ್ರಛಾಯೆ ಆಗಲಿ, ಸುರಕ್ಷತೆಯ ಸಾಧನ ಅಥವಾ ಕೋಟೆ ಆಗಲಿ. ಸ್ಲೋಗನ್: ಎಲ್ಲರಿಗಿಂತಲೂ ಶ್ರೇಷ್ಠ ಭಾಗ್ಯ ಯಾರದ್ದೆಂದರೆ ಯಾರಿಗೆ ಡೈರೆಕ್ಟ್ ಭಗವಂತನ ಮೂಲಕ ಪಾಲನೆ, ವಿದ್ಯೆ ಹಾಗೂ ಶ್ರೇಷ್ಠ ಜೀವನದ ಶ್ರೀಮತ ಸಿಗುತ್ತದೆ. ಓಂ ಶಾಂತಿ.